ರಮಾವಲ್ಲಭಂ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರಣಮ್ಯ ಶಿರಸಾ ಗುರೂನ್ ವ್ಯಾಕರಿಷ್ಯೆ ಯಥಾಬೋಧಂ ವಿಷ್ಣುತತ್ವವಿನಿರ್ಣಯಂ ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ನೇವ ಕ್ರಮಾತ್ ಸಜ್ಜನ ಸಂವಿದೆ. ನಿನ್ನೆ ತನಕ ನಾವು ಕಮನೀಯ ಕಾಂತ ಸ್ಪರ್ಶಾದಾವಪಿ ರಾಗಾದ್ಯನುದಯಾತ್ ಪ್ರಕ್ಷೀಣ ಪ್ರತಿಬಂಧಕತ್ವ ಸಿದ್ಧಿ ಅಂತ ಒಂದು ವಿಷಯವನ್ನ ನೋಡ್ತಾ ಬರ್ತಾ ಇದ್ವಿ. ಅಂದ್ರೆ ಆರ್ಹತರು ಸಾಕ್ಷಾತ್ಕಾರವುಳ್ಳವನೊಬ್ಬನಿದ್ದಾನೆ, ಸರ್ವಜ್ಞನೊಬ್ಬನಿದ್ದಾನೆ ಅಂತ ಸಮರ್ಥನೆ ಮಾಡ್ಲಿಕ್ಕೆ ಒಂದು ಅನುಮಾನವನ್ನ ಪ್ರಯೋಗ ಮಾಡಿದ. ಕಶ್ಚಿದಾತ್ಮ ಸರ್ವ ಪದಾರ್ಥ ಸಾಕ್ಷಾತ್ಕಾರವಾನ್ ತದ್ಗ್ರಹಣ ಸ್ವಭಾವತ್ವೇ ಸತಿ ಪ್ರಕ್ಷೀಣ ಪ್ರತಿಬಂಧಕತ್ವಾತ್. ಈ ಅನುಮಾನದಿಂದ ಅವರು ಸಾಕ್ಷಾತ್ಕಾರವುಳ್ಳ ಒಬ್ಬ ವ್ಯಕ್ತಿಯನ್ನ ಸಾಧಿಸ್ತೇವೆ ಅಂತ ಪ್ರಯತ್ನ ಪಡ್ತಿದ. ಅದರಲ್ಲಿ ತದ್ಗ್ರಹಣ ಸ್ವಭಾವತ್ವೇ ಸತಿ ಪ್ರಕ್ಷೀಣ ಪ್ರತಿಬಂಧಕತ್ವ ಹೇತು ವಿಚಾರ ನಡೆದಿತ್ತು. ತದ್ಗ್ರಹಣ ಸ್ವಭಾವತ್ವವೇ ಕೂಡಲ್ಲ ಅಂತ ಮೊದಲು ಹೇಳ್ತಾ ಬಂದ್ರು, ಪ್ರತಿಜ್ಞೆ ಕೂಡಲ್ಲ ಅಂತ ಆಮೇಲೆ ಹೇಳಿದ್ರು. ಆಮೇಲೆ ಮತ್ತೆ ಪುನಃ ಪ್ರಕ್ಷೀಣ ಪ್ರತಿಬಂಧಕತ್ವವೂ ಕೂಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ವಿಶೇಷದಿಂದ ಸಹಿತವಾದ ಒಂದು ವಿಶಿಷ್ಟ ಹೇತು, ಆ ಆರ್ಹತರು ಮಾಡಿರುವಂತಹ ಹೇತು. ತದ್ಗ್ರಹಣ ಸ್ವಭಾವತ್ವೇ ಸತಿ ಪ್ರಕ್ಷೀಣ ಪ್ರತಿಬಂಧಕತ್ವಾತ್. ಈ ವಿಶಿಷ್ಟ ಹೇತುವಿನಲ್ಲಿ ತದ್ಗ್ರಹಣ ಸ್ವಭಾವತ್ವ ಇರೋದೇ ಎಲ್ಲೂ ಲೋಕದಲ್ಲಿ ಕಾಣದೇ ಇದ್ದಾಗ. ತದ್ಗ್ರಹಣ ಸ್ವಭಾವ ಅಂದ್ರೆ ಏನು? ಸಕಲ ಪದಾರ್ಥಗಳನ್ನು ಗ್ರಹಣ ಮಾಡುವಂತಹ ಸ್ವಭಾವ, ಆ ಒಂದು ಸಾಮರ್ಥ್ಯ ಅದೇ ಎಲ್ಲೂ ಬೇರೆ ಕಡೆ ಕಾಣದೇ ಇದ್ದಾಗ, ಇನ್ನು ಪ್ರಕ್ಷೀಣ ಪ್ರತಿಬಂಧಕತ್ವ ಅಂದ್ರೆ ಅದಕ್ಕೊಂದು ಪ್ರತಿಬಂಧಕ ಅಂತ ತಿಳಿಸಿ ಅದಕ್ಕೆ ಪ್ರತಿಬಂಧಕ ಇಲ್ಲಿ ಯಾವುದು ಇಲ್ಲ ಅಂತ ಹೇಳೋದಿದೆ ಅಲ್ಲ, ಇದು ಬಹಳ ಕಷ್ಟ ಅಂತಂದ್ರು. ಯಾಕಂದ್ರೆ ನೀವು ಹೇಳ್ತಿರೋದು ಯಾವುದೋ ಒಬ್ಬ ಆತ್ಮನಿಗೆ, ಆ ಆತ್ಮನಲ್ಲಿ ಪ್ರತಿಬಂಧಕ ಇರ್ಲಿಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತಾಗ್ತದ್ರಿ? ಅವನು ಎಲ್ಲ ಪ್ರತಿಬಂಧಕಗಳನ್ನ ಕಳ್ಕೊಂಡಿದ್ದ ಅನ್ನೋದನ್ನ ನೀವ್ ಹೇಗ್ರಪ್ಪ ಅದನ್ನ ಡಿಸೈಡ್ ಮಾಡಿದ್ರಿ ಅಂತ ಅಲ್ಲೇ ತಾನೇ ಪ್ರಶ್ನೆ ಬಂದದ್ದು. ಪ್ರತಿಬಂಧಕಗಳು ಅಂತಂದ್ರೆ ಆವರಣ ರೂಪವಾದಂಥ ಅಜ್ಞಾನ ಮೊದಲಾದಿಗಳನ್ನ ಹೇಳಬೇಕು. ಅಜ್ಞಾನ ಮೊದಲಾದಿ ಆವರಣ ರೂಪ ಪ್ರತಿಬಂಧಕಗಳನ್ನ ನೀವು ಹೇಳೋದಾದ್ರೆ ಅದು ಅವನಿಗಿರ್ಲಿಲ್ಲ ಅಂತ ನೀವು ಸಮರ್ಥನೆ ಮಾಡಿದ್ದು ಯಾವ ಪ್ರಮಾಣದಿಂದ? ಅದಕ್ಕೆ ಅವ್ರು ಏನ್ ಮಾಡಿದ್ರು, ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಪಟ್ರು. ಹಾಗಲ್ಲ, ಕಮನೀಯ ಕಾಂತ ಸ್ಪರ್ಶವಾದರೂ ಕೂಡ ಆ ಆತ್ಮನಿದ್ದಾನಲ್ಲ ನಮ್ಮ ಹಿರಿಯ, ಅವನಿಗೆ ರಾಗಾದಿಗಳು ಯಾವುದೂ ಹುಟ್ಟಲಿಲ್ಲ, ಹಾಗಾಗಿ ಅವನು ಪ್ರತಿಬಂಧಕಗಳಿಂದ ದೂರನಾಗಿದ್ದಾನೆ, ಪ್ರಕ್ಷೀಣ ಪ್ರತಿಬಂಧಕನಾಗಿದ್ದಾನೆ ಅಂತ ನಾವು ತಿಳಿದ್ವಿ ಅಂತಂದ್ರು. ಇಲ್ಲಿ ತನಕ ಬಂದಿತ್ತು ಹೌದಾ ರಮೇಶ್ ಅವರು? ಕರೆಕ್ಟ್. ಇಲ್ಲಿ ತನಕ ಬಂದಿತ್ತು. ಇದ್ರ ಮುಂದೆ ಈ ಚರ್ಚೆ ಮಾಡ್ತಾರೆ. ರಾಗಾದ್ಯಭಾವಸ್ಯಾಪಿ ಅನ್ಯತ್ರ ಅದೃಷ್ಟಸ್ಯ ಕಲ್ಪಕಾಭಾವ. ಆತನಲ್ಲಿ ಕಮನೀಯ ಕಾಂತ ಸ್ಪರ್ಶವಾದರೂ ರಾಗಾದಿಗಳು ಬರಲಿಲ್ಲ ಅನ್ನೋದನ್ನ ನೀವು ಹೇಳಬೇಕಾದ್ರೆ, ರಾಗಾದಿಗಳು ಬರಲಿಲ್ಲ ಅಂತ ಅನ್ನೋದು ಲೋಕದಲ್ಲಿ ಬೇರೆ ಕಡೆ ಕಂಡಿಲ್ಲ. ಯಾರಿಗಾದ್ರೂ ಕಮನೀಯ ಕಾಂತ ಸ್ಪರ್ಶ ಆದಾಗ ರಾಗ ಹುಟ್ಟಿದ್ದೇ ಕಂಡಿದೆ ಅಲ್ವಾ? ಕರೆಕ್ಟ್. ಕಮನೀಯ ಕಾಂತ ಸ್ಪರ್ಶ ಆದ್ರೂ ಅವನಲ್ಲಿ ರಾಗ ಹುಟ್ಟಿಲ್ಲ ಅಂತನ್ಲಿಕ್ಕೆ ಯಾವ್ದಾದ್ರೂ ಒಂದು ಸರಿಯಾದ ಒಂದು ಕಲ್ಪಕ ಹೇಳ್ಬೇಕು ನೀವು. ಏನದು ಅಂತ ಹೇಳ್ದೇನೆ ಅವನಿಗೆ ರಾಗ ಹುಟ್ಟಿಲ್ಲ ಅಂತ ನೀವೇ ಅಂದ್ಬಿಟ್ರೆ ಒಪ್ಕೊಳ್ಳೋದು ಹೇಗ್ರಪ್ಪ? ಅದಕ್ಕೆ ಕಲ್ಪಕ ಅಂದ್ರೆ ವ್ಯವಸ್ಥಾಪಕ. ಅಂದ್ರೆ ರಾಗಾದಿಗಳು ಅವನಲ್ಲಿ ಹುಟ್ಟಿಲ್ಲ ಅಂತನ್ಲಿಕ್ಕೆ ವ್ಯವಸ್ಥಾಪಕ ಬೇಕು. ಆ ಆತ್ಮನಲ್ಲಿ
ರಾಗಾದಿಗಳು ಕಮನೀಯ ಕಾಂತ ಸ್ಪರ್ಶ ಆದ್ರೂ ಹುಟ್ಲಿಲ್ಲ ಅಂತ ಅನ್ನೋದನ್ನ ಸಮರ್ಥನೆ ಮಾಡ್ಲಿಕ್ಕೆ ಒಂದು ಸರಿಯಾದಂತಹ ಮೋಟಿವೇಟ್ ಪಾಯಿಂಟ್ ಬೇಕೋ ಬೇಡ, ಸರಿಯಾದ ಪಾಯಿಂಟ್ ಬೇಕೋ ಬೇಡ? ಗೊತ್ತಾಯ್ತು, ಕರೆಕ್ಟ್. ಏನ್ ಪಾಯಿಂಟ್ ರಪ್ಪ? ಅವನಿಗೆ ಕಮನೀಯ ಕಾಂತ ಸ್ಪರ್ಶ ಆಗಿದೆ ಆ ಆತ್ಮನಿಗೆ, ಆದ್ರೆ ರಾಗಾದಿಗಳು ಹುಟ್ಟಿಲ್ಲ ಅನ್ನೋದನ್ನ ಹೇಗೆ, ಯಾವ ಪ್ರಮಾಣದಿಂದ ಸಮರ್ಥದ? ಏನ್ CC ಕ್ಯಾಮ್ರಾ ಇಟ್ಟಿದ್ರೆ ಒಳಗಡೆಯಲ್ಲಿ ಅವನ ದೇಹದೊಳಗೆ? ಸರಿ ಆಯ್ತಾ? ಕಲ್ಪಕ ಅಭಾವ ತಂದ್ರೆ ಏನು ಅಂತ ಗೊತ್ತಾಯ್ತಾ ಇಲ್ಲ? ಗೊತ್ತಾಯ್ತು ಗುರು, ಗೊತ್ತಾಯ್ತು. ಅವನಲ್ಲಿ ರಾಗಾದಿಗಳು ಹುಟ್ಟಿಲ್ಲ ಅಂತ ಅನ್ನೋದನ್ನ ನೀವು ಸಮರ್ಥನೆ ಮಾಡಬೇಕಾದ್ರೆ ಒಂದು ಸರಿಯಾದ ವ್ಯವಸ್ಥಾಪಕ ಹೇಳ್ಬೇಕು, ಕಲ್ಪಕ್ಕೆ ಹೇಳ್ಬೇಕು. ಅಂಥದ್ಯಾವುದು ಕಲ್ಪಕ ಕಂಡಿಲ್ಲಲ್ಲ ನಿಮಗೆ ಅಂತಂದಾಗ ಅವ್ರು ಮತ್ತೆ ಪ್ರಶ್ನೆ ಮಾಡಿದ್ರು, ಇಲ್ಲ ನಾವು ಅವನಲ್ಲಿ ರಾಗಾದಿಗಳು ಹುಟ್ಟಿಲ್ಲ ಅನ್ಲಿಕ್ಕೆ ಒಂದು ಕಲ್ಪಕವನ್ನು ಹೇಳ್ತೇವೆ ಅಂತಂದ್ರು. ಏನ್ ಹೇಳ್ತೀರಿ? ಒಂದು ಬುದ್ಧಿವಂತಿಕೆಯ ಮಾತನ್ನ ಆಡಿದ್ರು. ನೋಡಿ, ಅವನಲ್ಲಿ ಬಾಹ್ಯ ವಿಕ್ರಿಯಾಭಾವೇನ ತದಭಾವ ಅನುಮಾನಂ, ಇದೇ ಕಲ್ಪಕ. ನೋಡಿ, ಆ ಆತ್ಮನಲ್ಲಿ ಕಮನೀಯ ಕಾಂತ ಸ್ಪರ್ಶ ಆದ್ರೂ ರಾಗಾದಿಗಳು ಹುಟ್ಟಿಲ್ಲ ಅಂತ ನಾವು ಯಾವುದರಿಂದ ಸಮರ್ಥಿಸ್ತೇವೆ ಅಂದ್ರೆ, ಬಾಹ್ಯ ವಿಕಾರ ಆಗ್ಲಿಲ್ಲ ಅವ. ಬಾಹ್ಯ ವಿಕಾರ ಆಗದೆ ಇರೋದ್ರಿಂದ ಆತನಲ್ಲಿ ರಾಗಾದಿಗಳು ಹುಟ್ಟಿಲ್ಲ ಅಂತ ಅನುಮಾನ ಮಾಡ್ತೀವಿ. ರಾಗಾದಿಗಳು ಹುಟ್ಟಿಲ್ಲ ಆದ್ದರಿಂದ ಅವನಿಗೆ ಪ್ರತಿಬಂಧಕಗಳು ಯಾವುದು ಇಲ್ಲ ಅಂತ ಹೇಳ್ಬೋದು. ಅವನು ಪ್ರತಿಬಂಧಕಗಳನ್ನ ಕಳೆದುಕೊಂಡಿದ್ದಾನೆ ಅಂತ ಹೇಳ್ಬೋದು. ಸರಿಯದನ ಪಾಯಿಂಟು? ಆರಹತರದು ಪ್ರಶ್ನೆ ಸರಿಯದನೋ ಇಲ್ಲ? ಈಗ ಆರಹತರಲ್ಲಿ ಶ್ವೇತಾಂಬರ ದಿಗಂಬರಾದಿಗಳು ಎಷ್ಟು ಜನ ಇದ್ದಾರೆ ಲೋಕವಿಖ್ಯಾತರು. ಅವರಲ್ಲಿ ಕಮನೀಯ ಕಾಂತ ಸ್ಪರ್ಶ ಆದ್ರೂ ರಾಗಾದಿಗಳು ಹುಟ್ಟಿಲ್ಲ ಅನ್ನೋದನ್ನ ಹೇಗ್ ತೀರ್ಮಾನ ಮಾಡಬೇಕು ಅಂದ್ರೆ, ಬಾಹ್ಯ ವಿಕಾರಗಳಾಗಲ್ಲ. ಅವರಿದ್ದ ಹಾಗೆ ನಿಂತಿರ್ತಾರೆ, ಹೀಗೆ ನಿಂತಿರ್ತಾರೆ, ಹಾಗೆ ಸ್ಟ್ಯಾಚ್ಯೂ ತರ. ಬಾಹ್ಯ ವಿಕಾರ ಯಾವುದೂ ಆಗ್ಲಿಲ್ಲ. ನೋಡಿದ್ರ ಬಾಹ್ಯ ವಿಕಾರ ಆಗ್ಲಿಲ್ಲ ಅಂದ್ಮೇಲೆ ಅವ್ರ ಒಳಗಡೆಯಲ್ಲಿ ರಾಗಾದಿಗಳು ಅವರಿಗೆ ಬಂದಿಲ್ಲ. ರಾಗಾದಿಗಳು ಬಂದಿಲ್ಲ ಅಂದ್ಮೇಲೆ ಅವರು ತಮ್ಮ ಪ್ರತಿಬಂಧಕಗಳನ್ನ ಕಳೆದುಕೊಂಡಿದ್ದಾರೆ ಅಂತ ಆಯ್ತಲ್ಲ. ಹಾಗಾಗಿ ಅವರಲ್ಲಿ ಸಕಲ ಪದಾರ್ಥಗಳ ಸಾಕ್ಷಾತ್ಕಾರ ಇರಬೇಕು ಅಂತ ಅನ್ನೋದನ್ನ ಸಾಧನೆ ಮಾಡ್ಬೋದು. ಈಗ ಅವರು ಬಾಹ್ಯ ವಿಕಾರ ಆಗದೆ ಇರೋದ್ರಿಂದ ರಾಗಾದಿಗಳು ಅವನಲ್ಲಿ ಆಗಿಲ್ಲ, ರಾಗಾದಿಗಳು ಹುಟ್ಟಿಲ್ಲ ಅಂತ ಹೇಳ್ಬಹುದು ಅಂತ ಹೊರಟಿದ್ದಾರೆ. ಎಲ್ಲಾ ಕಡೆಯಲ್ಲೂ ಈ ವಿಷಯವನ್ನು ನೀವು ಚರ್ಚೆ ತರಬಹುದು. ಸಾಕಷ್ಟು ಕಡೆ ಹೇಳ್ಕೊಡ್ತಾರೆ ಟೀಕಾಕೃತ್ಪಾದರು ಚರ್ಚೆ ಹೇಗ್ ಮಾಡ್ಬೇಕು. ಇದು ಕೇವಲ ಆರ್ಹತರಿಗಷ್ಟೇ ಸಂಬಂಧಪಟ್ಟ ವಿಷಯ ಅಂತ ಯಾರು ಭಾವಿಸ್ಬೇಡಿ. ಸತ್ಯವನ್ನ ಸಂಶೋಧನೆ ಮಾಡ್ಲಿಕ್ಕಿರುವಂತ ಒಂದು ರೂಟ್ ಅನ್ನು ಹೇಳ್ಕೊಡ್ತಾರೆ. ಅದಕ್ಕೆ ಟೀಕಾಕೃತ್ಪಾದರು ಒಂದು ಪ್ರತಿಯಾಗಿ ಅವರಿಗೆ ಉತ್ತರ ಕೊಟ್ರು. ಬಾಹ್ಯ ವಿಕಾರ ಆಗಿಲ್ಲ ಅಂದ ಮಾತ್ರಕ್ಕೆ ಒಳಗಡೆ ಮನಸ್ಸಿನಲ್ಲಿ ರಾಗಾದಿಗಳು ಹುಟ್ಟಿಲ್ಲ ಅಂತ ಹೇಳಲಿಕ್ಕೆ ಬರಲ್ಲ ಅಂದ್ರು. ಏನಂದ್ರು ರಮೇಶ್ ಅವರು? ಬಾಹ್ಯ ವಿಕಾರ ಆಗಿಲ್ಲ ಅಂತ ಮಾತ್ರಕ್ಕೆ ಬರಲ್ಲ ಅಂದ್ರು. ಯಾಕೆ? ಮತ್ತು ಬಾಹ್ಯ ವಿಕಾರ ಆಗದೆ ಇರೋದಂತೂ ಒಪ್ಪಿಕೊಳ್ಬೇಕಲ್ಲ, ಪ್ರತ್ಯಕ್ಷವಾಗಿ ಕಾಣ್ತಾ ಇರ್ತದೆ. ಹೌದು, ಬಾಹ್ಯ ವಿಕಾರ ಆಗದೆ ಇರೋದನ್ನು ಒಪ್ಪಿಕೊಳ್ಳೋಣ. ಮನಸ್ಸಿನಲ್ಲಿ ರಾಗಾದಿಗಳು ಹುಟ್ಟಿಲ್ಲ ಅಂತ ಯಾಕೆ ಒಪ್ಪಿಕೋಬೇಕು? ಅಲ್ರಿ, ಮತ್ತ ಅವನು ಏನಂತ ಮಾಡ್ತಿದ್ದಾನೆ ಅಂತೀರಿ? ಜಗತ್ತನ್ನೆಲ್ಲ ವಶ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ವಿಕಾರ ಆದ್ರೂ ಅದನ್ನ ಸ್ಥಗನ ಮಾಡಿರ್ಬಾರ್ದು ಯಾಕೆ ಅಂತ ಕೇಳ್ಬಿಟ್ರು ಜೈತೀರ್ಥ. ಒಳಗಡೆಯಲ್ಲಿ ವಿಕಾರ ಆಗ್ತಿರ್ತದೆ, ಆದ್ರೆ ಲೋಕದಲ್ಲಿ ಜನಗಳನ್ನ ಮರಳು ಮಾಡಬೇಕಾಗಿದೆ, ಜನಗಳನ್ನೆಲ್ಲ ತನ್ನೆಡೆಗೆ ಸೆಳಿಬೇಕಾಗಿದೆ. ಜನಗಳನ್ನ ತನ್ನೆಡೆಗೆ ಸೆಳಿಬೇಕು ಅಂದ್ರೆ ದೇಹದಲ್ಲಿ ವಿಕಾರ ಆಗದೆ ಇರುವ ಹಾಗೆ ಒಳಗಡೆಯಲ್ಲಿ ಹುಟ್ಟಿದ ರಾಗಾದಿಗಳನ್ನ ಸ್ಥಗನ ಮಾಡ್ಕೊಂಡಿರ್ಬೋದಲ್ಲ. ಹೌದು ಹೌದು, ಖಂಡಿತ. ಯಾಕೆ ಮಾಡಿರ್ಬಾರ್ದು? ಆಕ್ಟಿಂಗ್ ಮಾಡೋರು ಎಷ್ಟು ಜನ ಇಲ್ಲ ಜಗತ್ತಿನಲ್ಲಿ, ಎಲ್ಲಾರು ನಾಯಕ ನಟರೇ. ಬರೀ ಸಿನಿಮಾದಲ್ಲಿ ಮಾಡೋರು ಅಷ್ಟೇ ನಟರಲ್ಲ, ಸಾಕಷ್ಟು ಜನ ನಾಯಕ ನಟರು ಇರ್ತಾರೋ ಇಲ್ಲ. ಲೋಕದೊಳಗೆ ಎಲ್ಲರೂ ಕೂಡ ನನ್ನ ಫ್ಯಾನ್ಸ್ ಆಗ್ಬೇಕು ಅಂತ ಹೇಳಿ ತನ್ನನ್ನೊಬ್ಬ ಸಾಧುವಿನಂತೆ ತೋರಿಸ್ಕೊಳ್ಳಿಕ್ ಇರಲ್ವಾ? ಖಂಡಿತ, ಇವತ್ತಿನ ಜಗತ್ತು ಅದೇ, ಅಂತವರೇ ಜಾಸ್ತಿ.
ಜಗತ್ತಿನಲ್ಲಿ ಏನ್ ನಡೀತಿದೆಯೋ ಟೀಕಾಕೃತ್ಪಾದರು ಅದನ್ನ ಆಗ್ಲೇ ಅವತ್ತೇನೆ ಹೇಳಿದಾರೆ ನೋಡಿ. ಹೇಳ್ಬಿಟ್ಟಿದ್ದಾರೆ. ನಿಜ ಅದಕ್ಕೆ ಟೀಕಾಕೃತ್ಪಾದರು ಅನ್ನೋದು ಸುಮ್ಮನೆ ಅಲ್ಲ. ಎಲ್ಲ ಅರ್ಥ ಅದ್ಭುತ. ಮಾಡ್ಕೊಳ್ಳಿ, ಟು ದಿ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಜಗತ್ತನ್ನು ನೋಡೋ ಬಗೆ ಬೇರೆ ಆಗ್ತದೆ. ಹೌದು. ಜಗತ್ತನ್ನು ವಶ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ನಿಮ್ಮ ವ್ಯಕ್ತಿ ಆತ್ಮ ರಾಗಾದಿ ವಿಕಾರ ಆಗಿದ್ರೂ ಬಾಹ್ಯ ದೇಹದ ವಿಕಾರವನ್ನ ತೋರ್ಪಡಿಸದೆ ಒಳಗಡೆಯಿಂದ ಸ್ಥಗನ ಮಾಡ್ಕೊಂಡಿಲ್ಲ ಅಂತ ಹೇಗೆ ಹೇಳ್ತೀರಿ ಅಂತ ಕೇಳ್ಬಿಟ್ರು. ಹೌದು. ಯಾರದೋ ಪ್ರಶ್ನೆ ಕೇಳಿದ್ರಿ? ರಾಘವೇಂದ್ರ ಪ್ರಶ್ನೆ ಕೇಳಿದ್ರ? ಇಲ್ಲ ಆಚಾರ್ಯ, ಅದೇ PDF ನೊಳಗೆ ಎಷ್ಟನೇ ಪೇಜ್ ಅಂತ ಬೇಕಾಗಿತ್ತು. 73ನೇ ಪೇಜ್. 73ನೇ ಪೇಜ್ ನೋಡ್ಕೊಳ್ಳಿ. ಅನ್ಯತ್ರ ದೃಷ್ಟಾಂತೆ ಚ ಸಕಲ ಪದಾರ್ಥ ಸಾಕ್ಷಾತ್ಕಾರಿತ್ವಂ ತತ್ ಸ್ವಭಾವತ್ವಂಚ ಅದೃಷ್ಟಮೇವ. ನೋಡಿ, ಮತ್ತೊಂದು ಮಾತು ಆಡ್ತಾರೆ. ಹಾಗಾಗಿ ಈ ಚರ್ಚೆ ಮಾಡುವಾಗ ಒಂದು ನಾವು ನೆನಪಿಟ್ಟುಕೊಳ್ಬೇಕು. ಎಲ್ಲಾದ್ರೂ ಒಂದ್ ಕಡೆಯಲ್ಲಿ ಒಬ್ಬ ವ್ಯಕ್ತಿ ಸಕಲ ಪದಾರ್ಥಗಳನ್ನ ಸಾಕ್ಷಾತ್ಕಾರ ಮಾಡಿಕೊಂಡವ ಅಂತ ಕಂಡಿದ್ದಿದ್ರೆ ಏನ್ ಹೇಳ್ತಿದ್ದಾರೆ ಗೊತ್ತಾಯ್ತಾ? ಗೊತ್ತಾಯ್ತು. ಅದನ್ನ ನಾವೆಲ್ಲೋ ಮತ್ತೊಂದ್ ಕಡೆಯಲ್ಲಿ ಅದನ್ನ ಸಾಧಿಸ್ತೇನೆ ಅಂತ ಹೋಗೋದು ಸರಿ. ಆದ್ರೆ ಎಲ್ಲೂ ಕಂಡಿಲ್ಲ, ದೃಷ್ಟಾಂತದಲ್ಲಿಯೂ ಕಂಡಿಲ್ಲ. ಹಾಗಾಗಿ ತದ್ಗ್ರಹಣ ಸ್ವಭಾವತ್ವವೂ ಕಂಡಿಲ್ಲ. ಇದನ್ನ ನಾವು ಮನಸ್ಸಿನಲ್ಲಿ ಎಲ್ಲ ಸರಿ ಮಾಡ್ಕೊಳ್ಬೇಕು. ಸತ್ಯವನ್ನ ಹುಡುಕೋರಿಗೆ ಇದು ಯಾವಾಗ್ಲೂ ಮನಸ್ಸಿನಲ್ಲಿ ಇರಬೇಕು. ಸತ್ಯ ದರ್ಶನ ಮಾಡ್ಕೊಳ್ಬೇಕು ಅಂತ ಹೊರಟವರಿಗೆ ಇದು ಅನಿವಾರ್ಯ. ಯದ್ಗ್ರಹಣ ಸ್ವಭಾವತ್ವೇ ಸತಿ ಪ್ರಕ್ಷೀಣ ಪ್ರತಿಬಂಧಕಂ ತತ್ ಸಾಕ್ಷಾತ್ಕಾರಿ ಇತಿ ವ್ಯಾಪ್ತಿರಿತಿ ಚೇತ್. ಅಲ್ಲ, ಇಲ್ಲಂತೂ ನೋಡಿ ನಾವು ಅನುಮಾನ ಮಾಡಿ ಪ್ರಯೋಗ ಮಾಡಿದ್ದಕ್ಕೆ ವ್ಯಾಪ್ತಿ ಅಂತೂ ಗಟ್ಟಿಮುಟ್ಟಾಗಿದೆ ಅಲ್ಲ ಅಂತ ಹೇಳಲಿಕ್ಕೆ ಬಂದ್ರಿ ಈಗ ಅವ್ರು. ಮತ್ತೆ ತಮ್ದನ್ನು ಸಮರ್ಥಿಸ್ಕೊಳ್ಳಿಕ್ಕೆ ಅರ್ಹತದ. ಯದ್ಗ್ರಹಣ ಸ್ವಭಾವತ್ವೇ ಸತಿ ಪ್ರಕ್ಷೀಣ ಪ್ರತಿಬಂಧಕಂ ತತ್ ಸಾಕ್ಷಾತ್ಕಾರಿ ಅನ್ನೋದು ವ್ಯಾಪ್ತಿ ಅಂತೂ ಗಟ್ಟಿಯಾಗಿದೆ ಅಲ್ಲ ನಿಯಮ. ಯಾವುದನ್ನ ಗ್ರಹಣ ಸ್ವಭಾವ ಉಳ್ಳದ್ದಾಗಿದ್ದು ಪ್ರತಿಬಂಧಕಗಳು ದೂರ ಮಾಡ್ಕೊಂಡಿರ್ತದೋ ಅದು ಅದರ ಸಾಕ್ಷಾತ್ಕಾರ ಹೊಂದಿರ್ತದೆ ಅನ್ನೋದಂತೂ ವ್ಯಾಪ್ತಿ ಇದೆ ಅಲ್ಲ. ವ್ಯಾಪ್ತಿ ಸರಿಯಾಗಿ ಅರ್ಥ ಮಾಡ್ಕೊಂಡ್ವಿ. ಗ್ರಹಣ ಸ್ವಭಾವತ್ವೇ ಸತಿ ಪ್ರಕ್ಷೀಣ ಪ್ರತಿಬಂಧಕಂ ತತ್ ಸಾಕ್ಷಾತ್ಕಾರಿ. ಉದಾಹರಣೆ ನಿಮಗೆ ಕೊಡ್ತೀನಿ, ಬೇಗ ಅರ್ಥ ಆಗ್ಬೋದು. ಈಗ ಲೋಚನ ವಿಜ್ಞಾನ ಅಂದ್ರೆ ಕಣ್ಣಿನ ತಿಳುವಳಿಕೆ ಇರುವ ಆತ್ಮನಿದ್ದಾನೆ. ಕಣ್ಣಿನಿಂದ ತಿಳುವಳಿಕೆಗಳನ್ನು ಮಾಡ್ಕೊಳ್ತಾನ ಅವನು. ಕಣ್ಣಿಗೆ ಯಾವುದನ್ನ ಗ್ರಹಣ ಮಾಡುವ ಸ್ವಭಾವ ಇದೆ ರಮೇಶ್ ಅವರು? ಕಣ್ಣು ಯಾವುದನ್ನು ಗ್ರಹಣ ಮಾಡುವ? ವೆರಿ ಗುಡ್, ರೂಪವನ್ನ ಗ್ರಹಣ ಮಾಡುವ ಸ್ವಭಾವ ಕಣ್ಣಿಗಿದೆ, ಲೋಚನಕ್ಕೆ. ಹಾಗೇನೆ ಯಾವುದೇ ಕತ್ತಲೆ ಮುಂತಾದ ಪ್ರತಿಬಂಧಕಗಳು ಅಲ್ಲಿ ಇಲ್ಲ. ಒಂದು ರೂಮ್ ಒಂದು ಬಟನ್ ಹಾಕಿ ಬೆಳಕು ಬರ್ತಾ ಇದೆ, ಹಾಗಾಗಿ ಪ್ರಕ್ಷೀಣ ಪ್ರತಿಬಂಧಕ ಆಗಿದೆ. ಅಂಥ ಚಕ್ಷುರೇಂದ್ರಿಯ ಇರುವ ಆತ್ಮ ರೂಪದ ಸಾಕ್ಷಾತ್ಕಾರ ಉಳ್ಳನಾಗಿರ್ತಾನಲ್ವಾ? ಹೌದು ಹೌದು. ಯತ್ ಲೋಚನ ವಿಜ್ಞಾನ ಆತ್ಮ ಯದ್ಗ್ರಹಣ ಸ್ವಭಾವತ್ವೇ ಶ್ರೀ ಪ್ರಕ್ಷೀಣ ಪ್ರತಿಬಂಧಕಂ. ಲೋಚನ ವಿಜ್ಞಾನ ಆತ್ಮನು ಅಂದ್ರೆ ಕಣ್ಣಿರುವ ಆತ್ಮನು ರೂಪಗ್ರಹಣ ಸ್ವಭಾವ ಮತ್ತು ಪ್ರತಿಬಂಧಕಗಳನ್ನು ದೂರ ಮಾಡಿಕೊಂಡವನು ಅಂತಾದಾಗ ಅವನು ರೂಪ ಸಾಕ್ಷಾತ್ಕಾರವನ್ನು ಪಡಿತಾನೆ ಅನ್ನೋದು ಕಾಮನ್ ತಾನೆ. ಇದೇ ವ್ಯಾಪ್ತಿ ಇಲ್ಲಿರೋದು. ಹಂಗೆ ಈಗ ಅರ್ಹತರು ಕಲ್ಪನೆ ಮಾಡುವ ಯಾವನೋ ಒಬ್ಬ ಆತ್ಮನಿದ್ದಾನಲ್ಲ, ಆತ ಎಲ್ಲ ಪದಾರ್ಥಗಳನ್ನು ಗ್ರಹಣ ಮಾಡುವ ಸ್ವಭಾವದವನಾಗಿದ್ದು ಯಾವ ಪ್ರತಿಬಂಧಕಗಳು ಆತನಿಗೆ ಇಲ್ದಿದ್ದು ಅವನು ಎಲ್ಲಾ ಪದಾರ್ಥಗಳ ಸಾಕ್ಷಾತ್ಕಾರವನ್ನು ಪಡೆದಿರ್ತಾನೆ ಅಂತ ಹೇಳಲಿಕ್ಕೆ ಹೊರಟಿರೋದು. ಇದು ವ್ಯಾಪ್ತಿ. ವ್ಯಾಪ್ತಿ ಅರ್ಥ ಆಯ್ತಾ? ಈ ತರ ವ್ಯಾಪ್ತಿ ಅಂತೂ ಇದ್ದಾಗ ನಾವು ಒಬ್ಬ ಆತ್ಮನನ್ನು ಒಪ್ಪಿಕೊಳ್ಳೇಬೇಕಲ್ಲ ಅಂತ ಅವ್ರದ್ದು ಅಭಿಪ್ರಾಯ. ಪ್ರಶ್ನೆ ಮಾಡ್ಲಿಕ್ಕೆ ಇತಿ ಚೇನ್ನ ಅಂತ. ತಥಾಪಿ ವಿಜ್ಞಾನಸ್ಯ ಸಾಕ್ಷಾತ್ಕಾರತ್ವೇನ ಸಾಕ್ಷಾತ್ಕಾರಿತ್ವಾಭಾವಾತ್. ಆಗ್ಲಿ, ನೀವು ಹೇಳ್ತಿರೋ ಮಾತಿನಲ್ಲೇ ಸ್ವಲ್ಪ ಬಿಡಿಸಿ. ಲೋಚನ ವಿಜ್ಞಾನ ಅಂತ ಶಬ್ದವನ್ನ ಆಡ್ತೀರಿ ಪದೇ ಪದೇ. ವಿಜ್ಞಾನ ಸಾಕ್ಷಾತ್ಕಾರ ರೂಪ ಆಗ್ಲಿ, ಜ್ಞಾನ ಸಾಕ್ಷಾತ್ಕಾರ ರೂಪ ಆಗ್ಲಿ, ಆದ್ರೆ ಸಾಕ್ಷಾತ್ಕಾರಿತ್ವ ಅದಕ್ಕಿರ್ಬೇಕು ಅಂತಿಲ್ಲ.
ಸಾಕ್ಷಾತ್ಕಾರಿತ್ವ ಆತ್ಮನಲ್ಲಿರೋ ಧರ್ಮ. ಸಾಕ್ಷಾತ್ಕಾರಿತ್ವ ಯಾರಲ್ಲಿರ್ತದೆ? ಯಾವಾಗ್ಲೂ ಆತ್ಮನಲ್ಲಿರೋ ಧರ್ಮ. ಆತ್ಮಧರ್ಮ. ಸಾಕ್ಷಾತ್ಕಾರಿ ಅನಿಸ್ಕೊಳ್ಳೋನ್ ಆತ್ಮನಾಗ್ತಾನೆ ಹೊರತು ಸಾಕ್ಷಾತ್ಕಾರತ್ವ ಅದು ಜ್ಞಾನದಲ್ಲಿರೋ ಧರ್ಮ. ಯಾವುದೋ ಒಂದು ಮೊಬೈಲು ಇಲ್ಲಿರುವ ಎದುರುಗಡೆ ಇರುವ ಪದಾರ್ಥಗಳನ್ನು ಗ್ರಹಣ ಮಾಡುವ ಸ್ವಭಾವ ಉಳ್ಳದ್ದಾದರೆ ಸ್ವಭಾವ ಮೊಬೈಲ್ ನಲ್ಲಿ ಬರ್ತದೆ ಹೊರತು ಮೊಬೈಲ್ ಹಿಡ್ಕೊಂಡವನಿಗೆ ಬರಬೇಕು ಅಂತಿಲ್ಲ. ಹೌದು. ಸರಿಯಾಗಿ ಅರ್ಥ ಅಂದ್ರೆ ಅವರು ಕರಣ ಶುದ್ಧತ್ವ ಹೇಳ್ತಾ ಇದ್ದಾರೆ. ಲೋಚನ ಅಂದ್ರೆ ಕರಣ ಆಗ್ತದೆ, ಆತ್ಮನಿಗೆ ಅದು ಬರ್ಲಿಕ್ಕೆ ಸಂಭಾವನೆ ಇಲ್ಲ, ಆಗ್ತಾ ಇಲ್ಲ. ಕಿಂಚ ಸಕಲ ಪದಾರ್ಥ ಸಾಕ್ಷಾತ್ಕಾರಿತ್ವಸ್ಯ ಅನ್ಯತ್ರ ದೃಷ್ಟಸ್ಯ ತತ್ರಾಪಿ ಆತ್ಮತ್ವಾದ್ ದೇವ ಅಭಾವಃ ಕಿಂ ನ ಸಾಧ್ಯತೆ ಇತಿ ಆರ್ಹತ ನಿರಾಸ. ಇನ್ನೊಂದು ಯುಕ್ತಿನೂ ಕೊಡ್ತೇವೆ. ಸಕಲ ಪದಾರ್ಥ ಸಾಕ್ಷಾತ್ಕಾರಿತ್ವ ಈ ಒಂದೇನ್ ಕಾನ್ಸೆಪ್ಟ್ ಇಟ್ಕೊಂಡು ಹೊರಟ್ರಲ್ಲ ಅವರು, ಎಲ್ಲಾ ಪದಾರ್ಥಗಳನ್ನು ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾನೆ ಅಂತ, ಅದು ಎಲ್ಲೆಲ್ಲೂ ಕಾಣ್ತಾ ಇಲ್ಲ. ಒಪ್ಪಿಕೊಳ್ಳೇಬೇಕಾ ಇದನ್ನ ನಾವು? ಎಲ್ಲಾದ್ರೂ ಎಲ್ಲೂ ಕಾಣ್ತಾ ಇಲ್ಲ, ಎಲ್ಲೂ ಇಲ್ಲ. ಅನ್ಯತ್ರ ಅದೃಷ್ಟಸ್ಯ ಅತ್ರಾಪಿ ಆತ್ಮತ್ವಾದೇವ ಅಭಾವ. ಬೇರೆ ಯಾವ ಆತ್ಮರಲ್ಲಿಯೂ ಕೂಡ ಸಕಲ ಪದಾರ್ಥ ಸಾಕ್ಷಾತ್ಕಾರಿತ್ವ ಕಾಣದೇ ಇದ್ದಾಗ, ನೀವು ಆತ್ಮನಲ್ಲಿಯೂ ಆತ್ಮತ್ವನೇ ಇದ್ದಾಗ ಅವನು ಹೇಗ್ರಿ ಸಕಲ ಸಾಕ್ಷಾತ್ಕಾರಿ ಉಳ್ಳವನಾಗ್ಲಿಕ್ಕೆ ಸಾಧ್ಯ? ಹಂಗ ಒಂದ್ ವೇಳೆ ಆ ಆತ್ಮನಿಗೆ ಸಕಲ ಪದಾರ್ಥ ಸಾಕ್ಷಾತ್ಕಾರ ಬರೋದಾದ್ರೆ ನಮಗೆಲ್ಲ ಯಾಕೆ ಬರ್ಲಿಲ್ಲ? ನಾವು ಆತ್ಮರೇ ಅಲ್ವಾ? ನಮಗೆ ಯಾರಿಗೂ ಆತ್ಮರಿಗೆ ಇಲ್ಲದೆ ಇದ್ದದ್ದು ಅವನಿಗೆ ಮಾತ್ರ ಬರ್ತದೆ ಅಂತಂದ್ರೆ ಅದು ಹೇಗ್ ಬರ್ಲಿಕ್ಕೆ ಸಾಧ್ಯ? ನಮಗಿಲ್ದೆ ಇದ್ರೆ ಅವನಿಗೂ ಇಲ್ಲ ಅಂತ ಹೇಳಿ, ಅವನಿಗಿದೆ ಅಂತಂದ್ರೆ ನಮಗೂ ಇದೆ ಅಂತ ಹೇಳಿ, ಈ ವಿಷಯಕ್ಕೆ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇದೆ. ಅವರೇ ಹೇಳಿದಂತ ಯದೇವಂ ತದೇವಂ ಅಂತ ಅವ್ರು ಯಾವಾಗ ಶುರುನಲ್ಲಿ ಹೇಳಿದ್ರು ಅದು ಇಲ್ಲೂ ಕೂಡ ಅನ್ವಯ ಆಗ್ತದೆ. ಅನ್ವಯ ಮಾಡಿ ಆ ಆತ್ಮನಿಗೆ ಒಪ್ಪಿಕೊಳ್ತೀರಿ ಸಕಲ ಸಾಕ್ಷಾತ್ಕಾರ ಅಂದ್ರೆ ಈ ಆತ್ಮನಿಗೆ ಯಾಕಿಲ್ಲ? ಅರೆ ಈ ಆತ್ಮನಿಗಿಲ್ಲ, ಅವನಿಗಿದೆ, ಅವನಿಗೆ ಮಾತ್ರ ಇದೆ, ಇವನಿಗಿಲ್ಲ ಅನ್ಲಿಕ್ಕೆ ಏನಾದ್ರೂ ಸರಿಯಾದ ಗಮಕ ಹೇಳ್ಬೇಕಲ್ವಾ ನೀವು? ಆ ಕಾರಣ ಹೇಳಲಿಕ್ಕೆ ಬರಲಿಲ್ಲ. ಅಪೌರುಷೇ ವೇದ ವಾಕ್ಯಗಳನ್ನಂತೂ ಅಂಗೀಕಾರ ಅವರು ಮಾಡಿಲ್ಲ. ಧರ್ಮಾಧರ್ಮಾದಿಗಳ ಲೋಕದಲ್ಲಿ ಎಲ್ಲರೂ ಮಾಡ್ತಾ ಇರೋದು ಅನುಭವಕ್ಕೆ ಬರ್ತಾ ಇದೆ. ಧರ್ಮಾಧರ್ಮಾದಿಗಳನ್ನು ಅಂಗೀಕಾರ ಮಾಡಿದ್ದಾರೆ. ಹಾಗಾದ್ರೆ ಧರ್ಮಾಧರ್ಮಾದಿಗಳೆಲ್ಲವೂ ಅಂಗೀಕಾರ ಮಾಡಿ ಆದ್ಮೇಲೆ ಯಾವ ಪ್ರಮಾಣದಿಂದ ಸಿದ್ಧ ಆದದ್ದು ಅಂತ ಉತ್ತರ ಕೊಡಿ ಅಂದ್ರೆ ಕೇಳಿ ಆಗ್ತಾ ಇಲ್ಲ. ಇಲ್ಲ, ಒಬ್ಬ ಸರ್ವಜ್ಞನಿಂದ ಅದು ಹೇಳಲ್ಪಟ್ಟಿದೆ, ಅದಕ್ಕೆ ಅವುಗಳಿದ್ದಾವೆ ಅಂತ ಅನ್ಬೇಕು. ಆ ಸರ್ವಜ್ಞನ್ ಯಾರು ಅಂತ ಕೇಳಿದ್ರೆ ಆರ್ಹತರು ಒಬ್ಬ ಆತ್ಮನನ್ನು ಹೇಳ್ತೇವೆ ಎಂದ್ರು. ಆ ಆತ್ಮ ಸರ್ವಜ್ಞ ಅಂತ ಸಮರ್ಥನೆ ಹೇಗೆ ಮಾಡ್ತೀರಿ ಅಂದ್ರೆ ಅನುಮಾನ ತೋರಿಸಿದ್ರು. ಆ ಅನುಮಾನ ನೋಡಿದ್ರೆ ಇಷ್ಟು ಸಮಸ್ಯೆ ಇದೆ. ಏನ ಕೇಳ್ಕೊಳ್ಳಿ, ಇಲ್ಲದೆ ಸ್ಪಷ್ಟ ಇದೆ, ಸ್ಪಷ್ಟ ಆಯ್ತು. ಇಲ್ಲಿ ಆರ್ಹತ ಮತ ನಿರಾಸ. ಆರ್ಹತ ನಾವು ಈ ವಿಮರ್ಶೆ ಸಾಧ್ಯ, ಅದು ಹೇತು ಪ್ರತ್ಯಯ. ಆ ಹೇತುವಿನಲ್ಲೇ ಮತ್ತೆ ವಿಮರ್ಶೆ, ಅವ್ರು ಕೊಟ್ಟ ವ್ಯಾಪ್ತಿ ಯಾವುದು ಸರಿ ಹೋಗಲ್ಲ. ಇದು ಖಂಡಿತ ಈ ಅನುಮಾನದಿಂದ ಸರ್ವಜ್ಞನನ್ನ ಸಮರ್ಥನೆ ಮಾಡ್ಲಿಕ್ಕೆ ಅಲ್ಲ, ಸರ್ವಜ್ಞನೊಬ್ಬನಿದ್ದಾನೆ ಅಂತ ಸಮರ್ಥನೆ ಮಾಡ್ಲಿಕ್ಕೆ ಬರ. ಇದಾದ ಮೇಲೆ ಮತ್ತೊಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಈಗ ನಾವು ಧರ್ಮಾಧಿಕಂ ಕಸ್ಯಚಿತ್ ಪ್ರತ್ಯಕ್ಷಂ ಘಟವತ್ ಇತಿ ಸಾಮಾನ್ಯತಃ ಸಾರ್ವತ್ರ್ಯ ಸಿದ್ಧಿರಿತಿ ಅಂತ ಮತ್ತೊಂದು ದಾರ್ಶನಿಕರ ಅಭಿಪ್ರಾಯ, ಮತ್ತೊಬ್ಬ ದಾರ್ಶನಿಕರ ಅಭಿಪ್ರಾಯ. ಇವ್ರು ಹೇಳ್ತಾರೆ, ನಾವು ಧರ್ಮಾಧರ್ಮಾದಿಗಳ ಬಗ್ಗೆ ತಿಳುವಳಿಕೆ ಇರುವ ಒಬ್ಬ ವ್ಯಕ್ತಿಯನ್ನು ಸಮರ್ಥನೆ ಮಾಡಬಹುದು ಅನುಮಾನದಿಂದ. ಹೇಗ್ ಸಿದ್ಧನಾಗ್ತಾನೆ ಅಂದ್ರೆ ಹೀಗೆ ನೋಡಿ, ಧರ್ಮಾಧಿಕಂ ಇದು ಪಕ್ಷ ನಿರ್ದೇಶ, ಕಸ್ಯಚಿತ್ ಪ್ರತ್ಯಕ್ಷಂ ಇದು ಸಾಧ್ಯ ನಿರ್ದೇಶ, ವಸ್ತುತ್ವಾತ್ ಹೇತು ಘಟವತ್. ನೋಡಿ, ಘಟ ಇದೆ, ಅದೊಂದು ವಸ್ತು ಅಂದಮೇಲೆ ಅದು ಯಾರ್ದಾದ್ರೂ ಒಬ್ಬ ಪ್ರತ್ಯಕ್ಷಕ್ಕೆ ವಿಷಯವಾಗೇ ಆಗ್ತದೆ. ಹಾಗೆ ಧರ್ಮಾದಿಗಳು ಕೂಡ
ವಸ್ತು ಆದ್ದರಿಂದ ಯಾವುದಾದ್ರೂ ಒಬ್ಬನ ಪ್ರತ್ಯಕ್ಷಕ್ಕೆ ವಿಷಯವಾಗಿರ್ಬೇಕು. ಆ ಪ್ರತ್ಯಕ್ಷ ಉಳ್ಳವನು ಯಾರೋ ಅವನೇ ಈಶ್ವರ, ಸರ್ವಜ್ಞ. ಹೀಗೊಬ್ಬ ದಾರ್ಶನಿಕರು ಅಪೌರುಷೇ ಆಗಮ ಒಪ್ಪದೇನು ಧರ್ಮಾಧರ್ಮಾದಿಗಳ ಪ್ರತ್ಯಕ್ಷ ಉಳ್ಳವನು ಒಬ್ಬನಿದ್ದಾನೆ ಅಂತ ಸಮರ್ಥನೆ ಮಾಡಬಹುದು. ಇದು ಅವರ ಪ್ರಯತ್ನ. ಸರಿಯಾಗಿ ಅರ್ಥ ಆಯ್ತಾ ಈ ಅನುಮಾನದ ಬಗ್ಗೆ? ಗೊತ್ತಾಯ್ತು. ಅಂದ್ರೆ ಧರ್ಮನೂ ಕೂಡ ಒಂದು ವಸ್ತು ಅಂತ ಮಾಡಿ ಅದನ್ನ ಕಾರಣಕ್ಕೆ ಅದು ಬರ್ತದೆ, ಆದ್ರಿಂದ ಅದು ಧರ್ಮನೂ ಒಂದು ವಸ್ತು ಆದ್ದರಿಂದ ಘಟಪಟಾದಿಗಳು ವಸ್ತು ಆದದ್ರಿಂದ ಯಾರ್ದಾದ್ರೂ ಒಬ್ಬ ಪ್ರತ್ಯಕ್ಷಕ್ಕೆ ವಿಷಯವಾಗಿರ್ತದಲ್ವಾ ಘಟಪಟಾದಿಗಳು, ವಿಷಯ ಆಗ್ತದೆ. ಹಂಗೆ ಧರ್ಮಾದಿಗಳು ಒಂದು ವಸ್ತು ಆದದ್ರಿಂದ ಅವುಗಳನ್ನು ಯಾರೋ ಒಬ್ಬ ಪ್ರತ್ಯಕ್ಷೀಕರಿಸ್ಕೊಂಡಿರ್ತಾನೆ, ಆತನೇ ಸರ್ವಜ್ಞ. ಯಾಕೆ ಹೇಳ ಏನೇನೋ ಏನೇನೋ ಅನ್ಕೊಳ್ತ. ನೀವು ಅನುಮಾನ ಮಾಡಿದ್ರೆ ಅನುಮಾನಕ್ಕೆ ಸಂಬಂಧಪಟ್ಟ ದೋಷ ಹೇಳಿದ್ರೆ ಒಪ್ಕೊಳ್ತದೆ. ಅವ್ರು ಅನುಮಾನ ಮಾಡಿದ್ದರು. ಪಕ್ಷ ನೋಡಿ, ಧರ್ಮಾಧಿಕಂ ಕಸ್ಯಚಿತ್ ಪ್ರತ್ಯಕ್ಷಂ ವಸ್ತುತ್ವಾತ್ ಕಟವತ್. ಈ ಅನುಮಾನಕ್ಕೆ ವ್ಯಭಿಚಾರ, ಅಸಿದ್ಧಿ, ಬಾಧಾ, ಅಪ್ರಯೋಜಕತ ಏನಾದ್ರೂ ದೋಷ ಕೊಡಿ. ಇಲ್ಲದೆ ಇದ್ರೆ ಈ ಅನುಮಾನ ಸರಿ ಇದೆ ಅಲ್ಲಿ. ಮತ್ತೆ ಯಾವ್ದು ವಸ್ತುವೋ ಅದೆಲ್ಲವೂ ಒಬ್ಬನ ಪ್ರತ್ಯಕ್ಷಕ್ಕೆ ವಿಷಯವಾಗಿರ್ತದೆ. ಈ ವ್ಯಾಪ್ತಿ ಇದೆ. ಬೇಸ್ ಇಟ್ಕೊಂಡು ಪ್ರಶ್ನೆ ಮಾಡ್ತಿದಾರ ಅವರು. ಧರ್ಮಾನ ವಸ್ತು ಒಂದಿದ್ದೇ ಒಂದು ದೊಡ್ಡ ಆಭಾಸ ಅನ್ಸ್ತದೆ. ಧರ್ಮವೂ ಒಂದು ವಸ್ತು, ಧರ್ಮ ವಸ್ತು ಅಲ್ಲೇನ್ ಮತ್ತೆ ಅದಕ್ಕೆ ಉತ್ತರ ಕೊಡ್ತಾರೆ ನೋಡಿ. ಬಹಳ ಸ್ವಾರಸ್ಯ ಇದೆ. ಮೈವಂ, ನೀವು ಧರ್ಮಾಧರ್ಮಾದಿಗಳನ್ನೇ ವಶವಾಗಿ ಮಾಡಿಕೊಂಡು ಯಾವುದೋ ಒಬ್ಬನಿಗೆ ಪ್ರತ್ಯಕ್ಷವಾಗಿರ್ತದೆ ಅದ್ರ ಬಗ್ಗೆ ಅಂತ ಸಾಧ್ಯ ಮಾಡೋದಾದ್ರೆ ಅದಕ್ಕೆ ನಾವು ಪ್ರಶ್ನೆ ಅಲ್ಲೇ ವಿಕಲ್ಪ ಮಾಡಬಹುದು. ಅತ್ರ ಕಿಂ ಧರ್ಮಾದೇಹೆ ಪ್ರತ್ಯಕ್ಷ ಮಾತ್ರಂ ಸಾಧ್ಯತೆ ಉತ ಏಕ ಪುರುಷ ಪ್ರತ್ಯಕ್ಷತ್ವ. ಅಲ್ಲ, ಧರ್ಮಾದಿಗಳು ಯಾರಿಗೋ ಒಬ್ಬನಿಗೆ ಪ್ರತ್ಯಕ್ಷ ಆಗಿದೆ ಅಂತ ತಾನೇ ನೀವು ಮಾಡಿದ್ದು ಪ್ರತಿಜ್ಞೆ. ಆ ಅನುಮಾನದಲ್ಲಿ ನಮ್ಮ ವಿಕಲ್ಪ ಇಷ್ಟೇ, ಧರ್ಮಾಧರ್ಮಾದಿಗಳು ಪ್ರತ್ಯಕ್ಷತ್ವ ಮಾತ್ರ, ಅದು ಪ್ರತ್ಯಕ್ಷಕ್ಕೆ ಗೋಚರವಾಗ್ತದೆ ಅಂತ ಹೇಳಿದ್ರಲ್ವಾ. ಪ್ರತ್ಯಕ್ಷತ್ವ ಮಾತ್ರ ಸಾಧ್ಯತೆ, ಅದು ಪ್ರತ್ಯಕ್ಷಕ್ಕೆ ಗೋಚರವಾಗ್ತದೆ ಅಂತ ಅಷ್ಟು ಸಾಧನೆ ಮಾಡುವ ಅಭಿಪ್ರಾಯನೋ, ಅಥವಾ ಏಕಪುರುಷ ಪ್ರತ್ಯಕ್ಷ, ಯಾವುದೋ ಒಬ್ಬ ವ್ಯಕ್ತಿಯ ಪುರುಷ ಪ್ರತ್ಯಕ್ಷಕ್ಕೆ, ಯಾವುದೋ ಒಬ್ಬ ವ್ಯಕ್ತಿಯ ಪ್ರತ್ಯಕ್ಷಕ್ಕೆ ಅದು ಗೋಚರವಾಗ್ತದೆ ಅಂತ ಸಾಧನೆ ಮಾಡೋದು ನಿಮ್ಮ ಅಭಿಪ್ರಾಯನೋ? ಅಂದ್ರೆ ಜನರಲ್ ಆಗಿ ಪ್ರತ್ಯಕ್ಷತ್ವಕ್ಕೆ ಅದು ಕಾರಣ ಆಗುತ್ತೋ ಅಥವಾ ಒಬ್ಬ ವ್ಯಕ್ತಿಯ ಪ್ರತ್ಯಕ್ಷತ್ವ ಮಾತ್ರ ಅದು ಅವನಿಗೆ ಮಾತ್ರ ಗೋಚರ ಆಗುತ್ತೋ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಪ್ರತ್ಯಕ್ಷ ಯಾರಿಗೆಲ್ಲ ಬರ್ತಾ ಇದೆ ಆ ಎಲ್ಲಾ ಪ್ರತ್ಯಕ್ಷಕ್ಕೂ ಅದು ವಿಷಯವಾಗ್ತದೆ ಅಂತ ನಿಮ್ಮ ಅಭಿಪ್ರಾಯನೋ, ಅಥವಾ ಯಾವುದೋ ಅವನ ಪ್ರತ್ಯಕ್ಷಕ್ಕೆ ಅದು ಗೋಚರವಾಗ್ತದೆ ಅಂತ ನಿಮ್ಮ ಅಭಿಪ್ರಾಯನೋ ಅಂತ ಕೇಳ್ತಾ ಇದ್ದಾರೆ. ಅರ್ಥ ಅದಕ್ಕೆ ಆದ್ಯ ಅರ್ಥಾಂತರತ್ವಂ ಕಸ್ಯಚಿತ್ ಕೇನಚಿತ್ ಪ್ರತ್ಯಕ್ಷೀಕೃತತ್ವೇನಾಪಿ ಪ್ರತಿಜ್ಞಾತಾರ್ಥ ಸಿದ್ಧೇಹೇ. ಪ್ರತ್ಯಕ್ಷ ಅಂತ ಯಾವ್ದಾದ್ರು ಹಂಗೆ ಪ್ರತ್ಯಕ್ಷತ್ವ ಮಾತ್ರ ಅಂದ್ರೆ ಹೀಗ ಅಭಿಪ್ರಾಯ. ಧರ್ಮಾದಿಗಳು ಪ್ರತ್ಯಕ್ಷಕ್ಕೆ ವಿಷಯವಾಗ್ತವೆ ಇಷ್ಟೇ. ಯಾವೆಲ್ಲ ಪ್ರತ್ಯಕ್ಷ ಇದೆಯೋ ಅಂತ ಮಾತ್ರ ಶಬ್ದದ ಅರ್ಥ ಅಲ್ಲ. ಮೊದಲನೇ ವಿಕಲ್ಪ ಏನು? ಧರ್ಮಾಧರ್ಮಾದಿಗಳು ಪ್ರತ್ಯಕ್ಷಕ್ಕೆ ವಿಷಯವಾಗ್ತವೆ ಅಂತ ಇಷ್ಟು ಇನ್ ಜನರಲ್ ಆಗಿ ನೀವು ಪ್ರಶ್ನೆ ಕೇಳ್ತೀವಿ ಮೊದಲು. ಅಥವಾ ಯಾವುದೋ ಒಬ್ಬ ಸ್ಪೆಸಿಫಿಕ್ ಆದ ಪುರುಷನ ಪ್ರತ್ಯಕ್ಷಕ್ಕದು ವಿಷಯವಾಗ್ತದೆ ಎರಡನೇ ವಿಕಲ್ಪ. ಅದರಲ್ಲಿ ಮೊದಲನೇ ವಿಕಲ್ಪವನ್ನು ಅವರು ಅಂಗೀಕರಿಸ್ತೇವೆ ಅಂದ್ರೆ ಅದಕ್ಕೆ ದೋಷ ಕೊಡ್ತಾರೆ. ಪ್ರತ್ಯಕ್ಷಕ್ಕೆ ವಿಷಯವಾಗ್ತದೆ ಅಂತ ಅಷ್ಟು ಸಾಧನೆ ಮಾಡ್ತೇವೆ ಅಂತ ನಿಮ್ಮ ಅಭಿಪ್ರಾಯ ಆದ್ರೆ ಆಗ್ಲಿ, ಯಾವುದೋ ಒಬ್ಬ ವ್ಯಕ್ತಿ ಅದನ್ನ ಪ್ರತ್ಯಕ್ಷೀಕರಿಸ್ಕೊಂಡವನಿದ್ದಾನೆ ಅನ್ನೋದು ನಮಗೂ ಸಮ್ಮತನೆ. ಅಂತೇಳಿ ಅವನು ಸರ್ವಜ್ಞನೇ ಸಿದ್ಧ ಆಗ್ಬೇಕು ಅಂತೇನಿಲ್ಲಲ್ಲ. ಯಾಕಂದ್ರೆ ನಮ್ಮಲ್ಲಿಯೂ ಕೂಡ ಸಾಕಷ್ಟು ಋಷಿಗಳು ತಪಸ್ಸು ಮಾಡಿದಾಗ ಯೋಗದಿಂದ ಅವರಿಗೆ ಪ್ರತ್ಯಕ್ಷ ಆಗ್ತದೆ ಪುಣ್ಯ ಪಾಪಗಳು. ಹಾಗಾಗಿ ಯಾವುದೋ ಒಬ್ಬ ವ್ಯಕ್ತಿ ಒಟ್ಟು ಧರ್ಮಾದಿಗಳನ್ನ ಪ್ರತ್ಯಕ್ಷದಿಂದ ಕಾಣ್ತಾನೆ ಅನ್ನೋದಷ್ಟೇ ನಿಮ್ಮ ಅಭಿಪ್ರಾಯ ಆದ್ರೆ ನಿಮ್ಮ ಉದ್ದೇಶ ಏನಿತ್ತಲ್ಲ ಸರ್ವಜ್ಞನಿದ್ದಾನ ಅವನೇನೆ ಅಂತ, ಅದು ಸಿದ್ಧ ಆಗಲ್ಲ. ಯಾವುದೋ ಒಬ್ಬನಿಗೆ ಪ್ರತ್ಯಕ್ಷಕ್ಕೆ ವಿಷಯವಾಗಿದೆ ಅಷ್ಟೇ. ಅರ್ಥ ಗೊತ್ತಾಯ್ತಾ ಏನಾಯ್ತು ಅಂತ?
ಗೊತ್ತಾಯ್ತು. ಇದಕ್ಕೆ ಅರ್ಥಾಂತರತ ಅಂತಾರೆ. ನಿಮ್ ಉದ್ದೇಶ ಸಿದ್ಧವಾಗದೇನೆ ಸಾಧ್ಯ ಪರಿವಸಾನ ಆಗ್ಬಿಡ್ತು. ಉದ್ದೇಶ ಏನಿತ್ತು? ಈ ಧರ್ಮಾದಿಗಳ ಪ್ರತ್ಯಕ್ಷ ಉಳ್ಳವನು ಒಬ್ಬನಿದ್ದಾನೆ, ಅವನೇ ಸರ್ವಜ್ಞ ಅಂತ ಸಾಧನೆ ಮಾಡೋದು ನಿಮ್ ಉದ್ದೇಶ ಇತ್ತು. ಅದು ಈ ತರದ ಸಾಧನದಿಂದ ಆಗಲ್ಲ. ಅದಕ್ಕೆ ಅವ್ರೇನ್ ಮಾಡ್ಬೇಕು? ಸ್ಪೆಸಿಫಿಕ್ ಆಗಿ ಒಬ್ಬ ಪುರುಷನ ಪ್ರತ್ಯಕ್ಷಕ್ಕೆ ಮಾತ್ರ ವಿಷಯವಿದು ಅಂತ ಹೇಳ್ಬೇಕಲ್ವಾ? ಅದು ಎರಡನೇ ವಿಕಲ್ಪ. ಆ ಎರಡನೇ ವಿಕಲ್ಪ ನೀವು ಹೇಳೋದಾದ್ರೆ ದೃಷ್ಟಾಂತ ಅದೃಷ್ಟತ್ವ. ನೀವು ಯಾವುದನ್ನ ದೃಷ್ಟಾಂತ ಕೊಟ್ಟಿದ್ರಿ? ಘಟ ತಾನೆ. ನೋಡಿ, ದೃಷ್ಟಾಂತದಲ್ಲಿ ಈ ತರದ ಸಾಧ್ಯ ಬರಲ್ಲ. ನಿಮ್ಮ ಸ್ಪೆಸಿಫಿಕ್ ಪುರುಷನಿಗೆ ವಿಷಯವಾಗಬೇಕು ಅಂತಾದ್ರೆ ದೃಷ್ಟಾಂತದಲ್ಲಿ ಸಾಧ್ಯ ಬರಲ್ಲವ. ಯಾಕಂದ್ರೆ ನಿಮ್ಮ ಅನುಮಾನ ಏನು? ಧರ್ಮಾಧಿಕಂ ಸ್ಪೆಸಿಫಿಕ್ ಪುರುಷನಿಗೆ ದೃಷ್ಟವಾಗಿದೆ ಅಂತ ಹೇಳ್ತಾನೆ ನಿಮ್ಮ ಅಭಿಪ್ರಾಯ. ಯಾವುದೋ ಒಬ್ಬ ಪುರುಷ ಇದ್ದಾನ, ಅವನು ಮಹಾನುಭಾವ, ಅವನಿಗೆ ಅದು ದೃಷ್ಟವಾಗಿದೆ. ಯಾಕೆ? ವಸ್ತು ಆದ್ದರಿಂದ ಅಂತ ಅನ್ಬೇಕು. ಹಾಗಾದ್ರೆ ದೃಷ್ಟಾಂತದಲ್ಲಿ ಅದು ಕಂಡಿಲ್ಲ. ಯೋಚನೆ ಮಾಡಿ, ದೃಷ್ಟಾಂತ ಯಾವ್ದು ಕೊಟ್ಟಿದ್ರಿ? ಘಟ ಕೊಟ್ಟಿದ್ರಿ. ಅದು ಸ್ಪೆಸಿಫಿಕ್ ಒಬ್ಬ ಪುರುಷನಿಗೆ ಮಾತ್ರ ಕಾಣ್ತದ? ಅದು ಎಲ್ರಿಗೂ ಕಾಣಲ್ವಾ? ನೀವು ಏಕ ಪುರುಷ ಮಾತ್ರ ಕಾಣಿಸುವಂತಹದ್ದು ಅಂದಿದ್ರೆ ತಾನೆ ಏಕ ಪುರುಷ, ತದೇಕ ಪುರುಷನಿಂದ ಕಾಣಿಸ್ತದದು ಅಂತ. ಘಟಪಟಾದಿಗಳು ತದೇಕ ಪುರುಷನಿಗೆ ಕಾಣಿಸುವಂತವ? ಎಲ್ರಿಗೂ ಕಾಣಿಸ್ತದೆ. ದೃಷ್ಟಾಂತ ಕೊಡ್ತೀರಿ, ಯಾರಿಗ್ ಬೇಕಾದ್ರಿಗೂ ಕಾಣಿಸುವಂತಹ ದೃಷ್ಟಾಂತವನ್ನ ಕೊಡ್ತೀರಿ. ಸಾಧ್ಯ ಮಾಡ್ತೀರಿ, ಆ ಒಬ್ಬ ಪುರುಷನಿಗೆ ಕಾಣುವಂತಹದ್ದು ಅಂತ ಮಾಡ್ತೀರಿ. ಸಾಧ್ಯ ಯಾವಾಗಲೂ ದೃಷ್ಟಾಂತದಲ್ಲಿ ಬರ್ಬೇಕಾ ಬೇಡ? ಅದಕ್ಕೆ ಇದು ದೃಷ್ಟಾಂತ ಸಿದ್ಧಿ ಅಂತಾರೆ. ದೃಷ್ಟಾಂತದಲ್ಲಿ ಬರ್ಲಿ, ಸಾಧ್ಯ ವೈಕಲ್ಯ ಅಂತಾರೆ. ದೃಷ್ಟಾಂತೆ ಸಾಧ್ಯ ವೈಕಲ್ಯ, ದೃಷ್ಟಾಂತದಲ್ಲಿ ಬರ್ಲಿಲ್ಲ. ನಚ್ಚ ಪಕ್ಷಾತಿರಿಕ್ತಸ್ಯ ಸರ್ವಸ್ಯ ಏಕಪುರುಷ ಪ್ರತ್ಯಕ್ಷತ್ವಂ ಸಮ್ಮತಂ. ನೋಡಿ, ಪಕ್ಷಾತಿರಿಕ್ತವಾದ ಘಟಪಟಾದಿ ಎಲ್ಲಾ ವಸ್ತುಗಳು ಒಬ್ಬ ಪುರುಷನಿಗೆ ಮಾತ್ರ ಕಾಣ್ತದೆ ಎನ್ನುವುದು ಅವರಿಗೂ ಸಮ್ಮತ ಅಲ್ಲ. ಅನೇಕ ಪುರುಷರಿಗೆ ಕಾಣ್ತಾ ಇರೋದು ಅನುಭವ ಸಿದ್ಧ ಅಲ್ವಾ? ಅದಕ್ಕೆ ಆ ದೃಷ್ಟಾಂತದಲ್ಲಿ ಸಾಧ್ಯ ಬರಲ್ಲ ಅಂತ ಅದನ್ನು ಉಪಪಾದ್ಯ ಮಾಡಿದ್ರು ಸಾಧ್ಯ ವೈಕಲ್ಯ. ಏಕೋ ಘಟಃ ಏಕಸ್ಯ ಪ್ರತ್ಯಕ್ಷ ಇತ್ಯೇತ್ ಅಂತ ಶುರು ಆಗ್ತದೆ. ಇದನ್ನ ಮತ್ತೆ ನಾಳೆ ದಿವಸ ಮುಂದುವರಿಸ್ತೇನೆ. ಇವತ್ತಿಗೆ ಇಷ್ಟು ಸಾಕು. ಬಹಳ ಸ್ವಾರಸ್ಯವಾಗಿದೆ ಗುರುಗಳೇ. ಹರಿವಿಟ್ಟಲ್ಲ ಗುರು. ನಮಸ್ಕಾರ ಆಚಾರ್ಯ.